ನಮಸ್ತೆ ಎಲ್ಲರಿಗೂ. ಇವತ್ತು ಗುರುವಾರ ಆಗಿರುತ್ತೆ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ಹೇಳ್ತೀನಿ. ಇವತ್ತು ಬೇಗ ಎದ್ದಿದ್ದಾಯಿತು. ಏನಕ್ಕಂದರೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ಬಿಡ್ತಾರೆ. ಅವ್ರು ಇದಕ್ಕೆಲ್ಲ ರಜೆ ಹಾಕಲ್ಲ. ಯಾವಾಗಾದರೂ ರಜೆ ಸಿಕ್ಕಿದ್ರೆ ಹಾಕ್ತಾರೆ, ಇಲ್ಲ ಅಂದರೆ ರಜೆ ಹಾಕೋದಿಲ್ಲ ಆಲ್ಮೋಸ್ಟು. ಸರಿ, ಇನ್ನು ಅವರು ಹೋಗೋಷ್ಟೊತ್ತಿಗೆ ನಾನು ಪೂಜೆ ಮಾಡಲೇಬೇಕು. ಏನಕ್ಕಂದರೆ ಇನ್ನು ಅವ್ರು ನನಗೆ ಸಿಗೋದು ನೈಟು 11:30 12 ಗಂಟೆಗೆ ಬರ್ತಾರೆ ಮನೆಗೆ. ಅಷ್ಟೊತ್ತಲ್ಲಿ ಎಲ್ಲಿ ಪೂಜೆ ಮಾಡೋಕ್ಕಾಗುತ್ತೆ. ಯಾವುದೇ ಇದ್ದರೂ ಬೆಳಿಗ್ಗೆನೇ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಸಡನ್ನಾಗಿ ಪೂಜೆನೂ ಮಾಡೋದಕ್ಕಾಗಲ್ಲ. ನಾನು ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಪಾದ ಪೂಜೆ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ಬೇಗನೆ ಎದ್ದೆ. 5 ಗಂಟೆಗೆ ಅಲಾರಾಮ್ ಇಕ್ಕಿದ್ದೆ. ಆದರೆ 5 ಗಂಟೆಗೆ ಈ ಮಳೆ ಈ ಚಳಿಲಿ ಎದ್ದೊಳೋದಕ್ಕಾಗದೆ 5:15ಗೆ ಎದ್ದು ಟಿಫನ್ಗೆ ಫಸ್ಟು ಸ್ನಾನ ಮಾಡ್ಕೊಂಬಂದೆ. ಪ್ಯಾಸೇಜೆಲ್ಲ ತೊಳೆದ್ಕೊಂಡು ಫಸ್ಟು ಸ್ನಾನ ಮಾಡ್ಕೊಂಬಂದೆ. ಆಮೇಲೆ ಟಿಫನ್ಗೆ ಇವತ್ತು ಬಂದು ನಾನು ರಾಗಿ ಶಾವಿಗೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ರೆಡಿ ಮಾಡ್ಕೋತಿದ್ದೆ. ಮತ್ತು ಇನ್ನೊಂದೇನೆಂದರೆ, ಅದು ನಂದು ಸ್ಟೀಲ್ದು ಬಟ್ಲಲ್ಲಿ ದೊಡ್ಡದದು ಬಟ್ಲು. ಆ ಬಟ್ಲಲ್ಲಿ ಫುಲ್ಲು ಬಿಸಿನೀರು ಕಾಯಿಸಿ ಇಟ್ಬಿಡ್ತೀನಿ. ಇವಾಗ ಮಳೆ ಬೇರೆ ಶುರು ಆಗಿರೋದ್ರಿಂದ ಇನ್ನು ನೆಕ್ಸ್ಟು ಶುರು ಆಗುತ್ತೆ ಮಕ್ಕಳಿಗೆ ನೆಗಡಿ ಕೆಮ್ಮು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನು ಶುರು ಮಾಡಿಬಿಡೋಣ ಬಿಸಿನೀರನ್ನ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನಾನಿವಾಗ. ಅದರಿಂದ ನಾನಿವಾಗ ಬಿಸಿನೀರೇ ಕುಡಿತಿರೋದ್ರಿಂದ ಪೂರ್ತಿ ಒಂದು ತಪ್ಪಲೆ ಕಾಯಿಸಿ ಇಟ್ಕೊಬಿಟ್ರೆ ಅಷ್ಟೋ ತನಕ ಬರುತ್ತೆ. ಅದು 2 ಟ್ರಿಪ್ ಕಾಯಿಸ್ಬೇಕು. ಒಂದು ಟಿಫನ್ ತಿಂದು ಮಕ್ಕಳು ಇಲ್ಲಿ ಕುಡಿದು ಮತ್ತು ಲಂಚ್ ಬಾಕ್ಸ್ಗೆಲ್ಲ ವಾಟ್ರ್ ಬಾಟ್ಲಿಗೆಲ್ಲ ಹಾಕಿ ಕೊಡಬೇಕಲ್ವ ಸ್ಕೂಲ್ಗೆ. ಅಷ್ಟೊತ್ತಿಗೆಲ್ಲ ಖಾಲಿ ಆಗೇ ಹೋಗಿರುತ್ತೆ. ಮತ್ತು ಇನ್ನೊಂದು ಟ್ರಿಪ್ಪು ನಾನು ಟಿಫನ್ ತಿನ್ನೋಷ್ಟೊತ್ತಿಗೆ ಇನ್ನೊಂದು ಸಲ ನಾನು ನೀರನ್ನ ಕಾಯಿಸ್ಕೊತೀನಿ. ಫಸ್ಟು ಎದ್ದಿದ ತಕ್ಷಣ ನಾನು ಅದೇ ಕೆಲಸನೇ ಮಾಡೋದು. ಬೇಕಂದರೆ ಅದು ಆರಬೇಕಲ್ವ ವಾಟ್ರ್ ಬಾಟ್ಲಿಗೆ ಹಾಕೋಕ್ಕೆ, ಸ್ವಲ್ಪನಾದರೂ ಆರಿರಬೇಕು ಅಂತ ಹೇಳ್ಬಿಟ್ಟು ಫಸ್ಟು ನಾನು ಬಿಸಿನೀರನ್ನ ಕಾಯಿಸ್ಕೊತೀನಿ ಡೈಲಿ. ಆಮೇಲೆ ಟಿಫನ್ಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದು ನಾನು ಹಿಂದಿನ ದಿನ ನೈಟೇನೆ ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಜವಾಗ್ಲೂ ಏನು ಮಾಡೋದು ಅಂತ ತಲೆಗೆ ಗೊತ್ತಾಗಲ್ಲ ಒಂದೊಂದು ಸಲ. ಎಷ್ಟು ಏನಾದರೂ ವೆಜಿಟೇಬಲ್ಸ್ ಏನಾದರೂ ಫ್ರಿಜ್ಜಲ್ಲಿದ್ದರೆ ಜಾಸ್ತಿ ಸಿಕ್ಕಾಪಟ್ಟೆ ವೆಜಿಟೇಬಲ್ಸು ಏನೇನಾದರೂ ಎಲ್ಲ ಥರ ವೆಜಿಟೇಬಲ್ಸು ಏನಾದರೂ ಇತ್ತು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದು ಮಾಡೋದು ಇದು ಮಾಡೋದು, ಇದು ಮಾಡೋಣ ಅದು ಮಾಡೋಣ ಅಂತ. ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಈ ಥರ ನಮ್ಗಳದ್ದು ಲೈಫು ಹೆಣ್ಮಕ್ಳದ್ದು. ನಾನು ಒಬ್ಳಿಗೆ ಹಿಂಗಾಗುತ್ತಾ ಪ್ರತಿಯೊಬ್ಬರಿಗೂ ಹಿಂಗೆ ಆಗುತ್ತಾ ನನಗಂತೂ ಗೊತ್ತಿಲ್ಲ. ನನಗೆ ಮಾತ್ರ ಆಲ್ಮೋಸ್ಟ್ ಹಿಂಗೆ ಆಗ್ತಿರೋದು. ಸೊ ಅದರಿಂದ ನಾನು ಟೆನಿಕಾಸ್ಟ್ ನೈಟೇನೆ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊತೀನಿ. ನೈಟು ರಾಗಿ ಶಾವಿಗೆ ಮಾಡೋಣ, ನಾಳೆ ಯಾವತ್ತೂ ಮಾಡಿಲ್ಲ, ಇವತ್ತೇ ಫಸ್ಟು ಟೈಮ್ ನಾನು ಮಾಡ್ತಿರೋದು. ಅನಿಲ್ದು ರಾಗಿ ಶಾವಿಗೆ ತೊಗೊಂಬಂದಿದ್ದೆ ಲಾಸ್ಟ್ ಟೈಮ್ ಡಿಮಾರ್ಟ್ ಶಾಪಿಂಗ್ ಹೋದಾಗಲೇ ತೊಗೊಂಬಂದಿದ್ದೆ. ಅದು ಪ್ಯಾಕೆಟ್ ಅದು ಏನೂ ಆಗಿಲ್ಲ. ಅದು ನಾನು ಎಲ್ಲಿ ಇಟ್ಟಿದೆ ಅನ್ನೋದೇ ನೆನಪಿಲ್ದೇ ಕೈಗೆ ಸಿಕ್ಕಿರಲಿಲ್ಲ ನನಗದು. ಮತ್ತು ಈಗ ನೆನ್ನೆ ನಾನು ಮತ್ತೆ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಜೋಡಿಸ್ತಿರ್ಬೇಕಾದ್ರೆ ನನಗದು ಸಿಕ್ತು. ಆವಾಗ ಅದನ್ನು ಎತ್ತಿಟ್ಕೊಂಡು ಇವಾಗ ತೊಗೊಂಬಂದಿದ್ದು ಎತ್ತಿಟ್ಬಿಟ್ಟು ಹಳೇದನ್ನ ತೊಗೊಂಡು 2 ಪ್ಯಾಕೆಟು, ಒಂದು ಬಂದು 200 ಗ್ರಾಮ್ಸ್ ಏನೋ ಬರುತ್ತೆ ಒಂದು ಪ್ಯಾಕೆಟಲ್ಲಿ. 2 ಪ್ಯಾಕೆಟ್ನು ಒಡೆದು ಮಾಡಿದೆ, ಎಲ್ಲರಿಗೂ ಬೇಕಲ್ವಾ ಅಂತ ಹೇಳ್ಬಿಟ್ಟು ಒಡೆದು ಅದನ್ನು ಒಂದು 2 ಮಿನಿಟ್ಸ್ ತನಕ ತಣ್ಣೀರಲ್ಲಿ ಅದನ್ನು ನೆನೆಸಿಟ್ಕೋಬೇಕು. 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ನೆನೆಸೋದಕ್ಕೆ ಹೋಗ್ಬೇಡಿ, ಫುಲ್ ಮುದ್ದೆ ಥರ ಆಗೋಗುತ್ತೆ. ಆಮೇಲೆ ನೆಕ್ಸ್ಟು ಇದು ಕೆಲಸ ಜಾಸ್ತಿ ಹಿಡಿಯುತ್ತೆ ಇದು ಸ್ವಲ್ಪ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಆ ರಾಗಿ ಶಾವಿಗೆನ ಹಬೆಯಲ್ಲಿ ಬೇಯಿಸ್ಕೋಬೇಕು. ಹಬೆಯಲ್ಲಿ ಬೇಯಿಸ್ಕೊಂಡು ಮಾಮೂಲಿ ನಾವು ಉಪ್ಪಿಟ್ಟು ಮಾಡ್ಕೊತೀವಲ್ವ ಆ ರೀತಿಯಾಗಿ ಉಪ್ಪಿಟ್ಟು ಮಾಡೋದು ಯಾರಿಗೆ ಬರಲ್ಲ, ಇಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಕಾಯಿ ತುರಿನೂ ಹಾಕ್ಕೊಂಡು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇನ್ನು ವೆಜಿಟೇಬಲ್ಸು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಅರ್ಜೆಂಟಿಂದ ಮಾಡಿದ್ರಿಂದ ನೈಟು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡಿದ್ದು. ನನಗೆ ಒಂದು ಸಿಕ್ಕಿದರೆ ಒಂದು ಸಿಗಲಿಲ್ಲ, ಕಾಯಿನೂ ಕೂಡ ಸಿಗಲಿಲ್ಲ. ಕಾಯಿ ಒಂದಿತ್ತು, ಅದು ಪೂಜೆಗೆ ಅಂತ ಹೇಳ್ಬಿಟ್ಟು ಅದು ಊರಿಂದ ತಂದಿರೋದು ಎಲ್ಲ ಖಾಲಿ ಆಯಿತು. ಇವಾಗ ಅದನ್ನೆಲ್ಲ ಎಡಿಸ್ಬೇಕಿತ್ತು. ಕಾಯಿ ಎಡಿಯೋದು ಎಲ್ಲ ಮಲ್ಕೊಬಿಟ್ಟಿದ್ರು, ಇನ್ಯಾರನ್ನ ಎದೊಳಿಸೋದು ಅಂತ ಹೇಳ್ಬಿಟ್ಟು ಒಂದಿತ್ತು, ಅದು ಪೂಜೆಗೆ ಬೇಕಿತ್ತು ನನಗೆ. ಸೊ ಅದರಿಂದ ಏನು ಮಾಡಿದೆ, ಬಿಡು ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮಾಡಿಕೊಂಡೆ. ವೆಜಿಟೇಬಲ್ಸು ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ.
ಆ ರೀತಿ ಮಾಡ್ಕೊಳ್ಳೋದಷ್ಟೇ, ಈಸಿಯಾಗಿದೆ, ಏನಿಲ್ಲ. ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟು ಟಿಫನ್ ಆಗಿದ ತಕ್ಷಣವೇ ನಾನು ಮಕ್ಳಿಗೆ ಲಂಚ್ ಬಾಕ್ಸ್ಗೆ ಕಟ್ಟಿಟ್ಬಿಟ್ಟೆ. ಇಬ್ಬರೂ ಎದ್ದೊಳಿಸಿ ಅವರು ಮಾಮೂಲಿ ಅವರೇ ರೆಡಿ ಆಗ್ತಾರೆ. ಆಮೇಲೆ ನೆಕ್ಸ್ಟು ಇದು ವಾಟ್ರ್ ಬಾಟ್ಲು ಬಂದು ನಾನು ತುಂಬ ದಿನದಿಂದ ಅಂದ್ಕೊತಾನೆ ಇದ್ದೆ, ಮಕ್ಳಿಗೆ ಸ್ಟೀಲ್ ಬಾಟ್ಲು ತರಬೇಕು. ಏನಕ್ಕಂದರೆ ನಾನು ಬಿಸಿನೀರು ಹಾಕೋದ್ರಿಂದ ಪ್ಲಾಸ್ಟಿಕ್ ಬಾಟ್ಲಿಗೆ ಅದು ಡೇಂಜರು. ಸೊ ಅದರಿಂದ ಸ್ಟೀಲ್ ಬಾಟಲ್ ತರಬೇಕು ಅಂದ್ಕೊತಾನೆ ಇದ್ದೆ. ಬಟ್ ಅದು ಆಗ್ತಾನೆ ಇರಲಿಲ್ಲ. ಇವಾಗ ಅದು ನೆನ್ನೆ ನಾನು ಶಾಪಿಂಗ್ ಹೋಗಿದ್ದಾಗ ಸರಿ ನೋಡಿಬಿಟ್ಟು ಸ್ವಲ್ಪ ಮನೆಗೆ ಗ್ರಾಸರೀಸು ಏನು ಜಾಸ್ತಿ ಅಷ್ಟು ಐಟಮ್ ಏನು ತೊಗೊಂಬಂದಿರಲಿಲ್ಲ. ಸ್ವಲ್ಪ ಅಲ್ವಾ ತೊಗೊಂಬಂದಿದ್ದು, ಅದ್ರ ಬದಲು ಅದಕ್ಕೆ ಇನ್ವೆಸ್ಟ್ ಮಾಡಿಬಿಡೋಣ. ಅದು ತಂದರೆ ಒಬ್ರಿಗೆ ತಂದು ಒಬ್ರಿಗೆ ಬಿಡೋದಕ್ಕಾಗಲ್ಲ. 2 ಮಕ್ಳಿಗೂ ಸಮನಾಗೇ ನಾವು ನೋಡಬೇಕು ಏನೇ ಒಂದು ಮಾಡಿದ್ರೂ. ಸೊ ಅದರಿಂದ ಇಬ್ರಿಗೂ ತರಲೇಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ನಮ್ಮದು ಒಂದು ಪ್ಲ್ಯಾನ್ ಇರುತ್ತೆ, ಇಷ್ಟು ಪ್ರೈಸಲ್ಲಿ ಆಗಬೇಕು, ನಾವು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿರ್ತೀವಿ. ಅದಕ್ಕೂ ಮೀರಿ ಹೋಯ್ತು ಅಂದರೆ ಅದು ಹೊಡ್ತ ನಮಗೆ ಬೀಳುತ್ತೆ ಅಲ್ವಾ. ಸೊ ಅದರಿಂದ ನಾವೇನು ಮಾಡಬೇಕು, ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು. ಏನಾದರೂ ಒಂದು ನಾವು ತೊಗೊಬರ್ತೀವಿ ಅಂದರೆ ಇನ್ನೊಂದು ಐಟಮ್ ಯಾವುದಾದ್ರೂ ಕಡಿಮೆ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೇ ಅದು ಸಂಸಾರ ಸಾಗ್ಸೋಕ್ಕೆ ಸಾಧ್ಯ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಒಂದಕ್ಕೆ ಹೋಗಿ ಒಂದು ಮಾಡೋಕ್ಕೋದ್ರೆ ಅದು 10 ಆಗುತ್ತೆ. ಸೊ ಅದರಿಂದ ನಾನೇನು ಮಾಡಿದೆ, ಒಂದು ಸ್ವಲ್ಪ ಎಲ್ಲ ರೇಷನ್ಗಳನ್ನೆಲ್ಲ ಗ್ರಾಸರೀಸ್ ಎಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡು ಮಕ್ಕಳಿಗೆ ವಾಟ್ರ್ ಬಾಟ್ಲು ಈಗಾದರೂ ತೊಗೋಬೇಕು. ಇನ್ನೇನು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಇನ್ನೂ ಕೆಮ್ಮು ಶುರು ಆಗಿಬಿಟ್ಟಿದೆ, ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಲೈಟಾಗಿ ಕೆಮ್ಮು ನೆಗಡಿ ಎಲ್ಲ ಇಬ್ರಿಗೂ ಶುರುವಾಗಿದೆ. ಅದು ಒಬ್ರಿಗೆ ಮನೆಯಲ್ಲಿ ಬಂತು ಅಂದರೆ ಆಟೋಮೆಟಿಕ್ಲಿ ಇನ್ನೊಬ್ರಿಗೂ ಶುರು ಆಗಿಬಿಡುತ್ತೆ, ಅದು ಅಂಟು ಕಾಯಿಲೆ ಆಗಿರೋದ್ರಿಂದ. ಸೊ ಅದರಿಂದ ನಾನೇನು ಮಾಡಿದೆ, ತೊಗೊಂಬಂದ್ಬಿಟ್ಟೆ. ಆದ್ರೆ ಆಗಲಿ ಅಂತ ಹೇಳ್ಬಿಟ್ಟು ತಂದುಬಿಟ್ಟಿದ್ದೀನಿ. ಅದಕ್ಕೆ ಮಾಮೂಲಿ ಬಿಸಿನೀರು ಹಾಕಿ ಎಲ್ಲ ಎತ್ತಿಟ್ಕೊಂಡು ಲಂಚ್ ಬಾಕ್ಸ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಎತ್ತಿಟ್ಬಿಟ್ಟೆ. ಆಮೇಲೆ ನೆಕ್ಸ್ಟು ಗ್ಯಾಸ್ ಎಲ್ಲ ಮಾಮೂಲಿ ಗೊತ್ತಲ್ಲ, ನಾನು ಪ್ರತಿನಿತ್ಯ ಡೈಲಿ ನೈಟ್ ಹೊತ್ತು ಗ್ಯಾಸ್ ಎಲ್ಲ ತೊಳೆದ್ಬಿಟ್ಟೆ ಮಲ್ಕೊಳ್ಳೋದು. ಹಂಗೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ನೈಟು. ಬೆಳಿಗ್ಗೆ ಎದ್ದು ಹಂಗೆ ಡೈರೆಕ್ಟು ನಾನು ಪೂಜೆನೂ ಕೂಡ ಒಲೆಗೆ ಮಾಡೋದಕ್ಕಾಗಲಿಲ್ಲ. ಎಲ್ಲ ಅರ್ಜೆಂಟು ಬೇಗ ಮಾಡಬೇಕು ಅವ್ರು ಹೋಗೋಷ್ಟೊತ್ತಿಗೆ ಅನ್ನೋದೊಂದು ಇದರಿಂದ ನಾನೇನು ಮಾಡಿದೆ, ಬೇಗ ಟಿಫನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟೆ. ಅಡುಗೆನೂ ಕೂಡ ಮಾಡೋದಕ್ಕಾಗಲಿಲ್ಲ. ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡು, ಇನ್ಯಾರು, ನಾನು ಒಬ್ಬಳೇ ಇರ್ತೀನಲ್ವ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಅಡುಗೆನೂ ಕೂಡ ಮಾಡಲಿಲ್ಲ. ಹಂಗೆ ಟಿಫನ್ ಆಗಿದ ತಕ್ಷಣವೇ ಫಸ್ಟು ಗ್ಯಾಸೆಲ್ಲ ಅಲ್ಲೇ ತೊಳ್ಕೊಂಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪಾತ್ರೆನೂ ಕೂಡ ಸಿಂಕಲ್ಲಿ ಒಂದು ಇಲ್ದಂಗೆ ಅಲ್ಲಲ್ಲೇ ಪಾತ್ರೆನೂ ತೊಳ್ಕೊಂಬಿಟ್ಟೆ. ಕಿಚನ್ ಕೆಲಸ ಪೂರ್ತಿ ಅಲ್ಲೇ ಮುಗಿಸ್ಕೊಂಬಿಟ್ಟೆ. ಆಮೇಲೆ ನನ್ನ ಮಗಳಿಗೆ ಮಾಮೂಲಿ ಗೊತ್ತಲ್ಲ, ಅವಳಿಗೆ ಹೇರ್ ಸ್ಟೈಲ್ ಮಾಡಲೇಬೇಕು, ಅವಳಿಗೂ ಮಾಡಿ ಆಮೇಲೆ ಹೊರಟ್ರು ಮಕ್ಕಳು. ತಿಂಡಿ ಎಲ್ಲ ತಿನ್ಕೊಂಡು, ಅದು ರಾಗೇಶ್ಗೆ ಬೇರೆ ಆಗಿರೋದ್ರಿಂದ ಏನಮ್ಮ ಹಿಂಗೈತೆ, ನನಗೆ ಬೇಡ ಅಂತಿದ್ರು ಇಬ್ಬರೂ. ಆಮೇಲೆ ಬೈದೆ, ತಿನ್ನಿ ಅಂತ ಹೇಳ್ಬಿಟ್ಟು ತಿಂದರು. ಆಮೇಲೆ ಹಾಕ್ಕೊಟ್ಟಿದ್ದೆ. ಅವ್ರು ನನ್ನ ಮನೆಯೆಲ್ಲ ಒರೆಸ್ಬೇಕಿತ್ತು, ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ವ, ಮೆಟ್ಲು ಮೇಲೆ ಕುತ್ಕೊಂಡು ತಿನ್ನಿ ಅಂತ ಹೇಳ್ತಿದ್ದೆ. ಇಬ್ಬರು ಪಾಪ ಹೊರಗಡೆ ಕುತ್ಕೊಂಡು ತಿಂತಿದ್ರು. ಆಮೇಲೆ ನಮ್ಮ ಯಜಮಾನ್ರು ಸ್ನಾನಕ್ಕೆ ಬೇರೆ ಹೋಗಿದ್ರು. ಇನ್ನು ಅವ್ರು ಬರೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಟ್ಟೆ ಎಲ್ಲ ಎತ್ತಿಡ್ತಿದ್ದೆ. ಆಮೇಲೆ ನೆಕ್ಸ್ಟು ನಾನು ಗುಡಿಸಿ ಎಲ್ಲ ಒರೆಸ್ಕೊಂಬಿಡೋಣ. ಅವರು ಸ್ನಾನದಿಂದ ಬಂದಿದ್ದ ತಕ್ಷಣವೇ ಗುಡಿಸಿ ಒರೆಸ್ಕೊಂಡು, ಅವರು ಸ್ನಾನದಿಂದ ಬಂದು ರೆಡಿಯಾಗಿ ಮಕ್ಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬರೋಷ್ಟೊತ್ತಿಗೆ ನಾನೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅವ್ರು ಬರೋಷ್ಟೊತ್ತಿಗೆ ಪೂಜೆಗೂ ರೆಡಿ ಮಾಡ್ಕೊಬಿಟ್ರೆ ಎಷ್ಟೊತ್ತು ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅದು ಗೊತ್ತಲ್ಲ, ಒಂದು ಅಂತ ಹೋದರೆ 10 ಕೆಲಸ ಆಗುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋದು, ನಿಧಾನಕ್ಕೆ ಮಾಡ್ಕೊಳ್ಳೇಬೇಕು. ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನಾನು ಇನ್ನೇನು ಮನೆ ಒರೆಸ್ಬೇಕಿತ್ತು. ಆ ಟೈಮಲ್ಲಿ ಹೊರಟ್ರು ಮಕ್ಳನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಒಳಗಡೆ ಬಂದು ಪ್ಯಾಸೇಜೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ತೊಳ್ಕೊಂಬಿಟ್ಟಿದ್ದೆ. ರಂಗೋಲೆ ಒಂದು ಹಾಕೋದು ಬಾಕಿ ಇತ್ತು ಅಷ್ಟೇ, ಲಾಸ್ಟಲ್ಲಿ ಆಮೇಲಿಂದ ಯಾಕಂದರೆ ಸ್ನಾನ ಮಾಡಿರಲಿಲ್ಲ ನಾನಿನ್ನು. ಮತ್ತು ನಾನು ದೇವ್ರ ಮನೆಗೆ ಹೋಗಲ್ಲ, ಸ್ನಾನ ಮಾಡೋ ತನಕ ದೇವ್ರ ಮನೆ ಹತ್ರ ಹೋಗಲ್ಲ. ಸರಿ, ಅದರಿಂದ ಬೆಳಿಗ್ಗೆ ಬರೀ ಪ್ಯಾಸೇಜ್ ಒಂದು ತೊಳ್ಕೊಂಡು ಈ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ರಂಗೋಲೆ ಇಡಬೇಕು. ಅಲ್ಲಿ ತನಕ ರಂಗೋಲೆ ಹಾಕೋದಕ್ಕಾಗಲ್ಲ. ಅರಿಶಿನ ಕುಂಕುಮ ಇಡೋದಕ್ಕೆ ನಾನು ದೇವ್ರ ಮನೆಗೆ ಹೋಗಬೇಕು. ಅದಕ್ಕೆ ಎದ್ದಿದ ತಕ್ಷಣ ಫಸ್ಟು ಪ್ಯಾಸೇಜ್ ತೊಳೆದು ಸ್ನಾನ ಮಾಡ್ಕೊಂಬಂದು ಆಮೇಲೆ ಬೇಕಾದರೆ ಹೊಸ್ಲನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ.
ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಮ್ಯಾಟೆಲ್ಲ ತೆಗೆದುಬಿಟ್ಟೆ. ಇನ್ನೂ ಒಂದು 10 ಡೇಸ್, ಒಂದು ವಾರ ಹತ್ತತ್ರ ಆಗುತ್ತೆ. ಇನ್ನೂ 10 ಡೇಸ್ ಮೇಲೆ ಇದೆ ವರಮಹಾಲಕ್ಷ್ಮಿ ಹಬ್ಬ ಅನಿಸುತ್ತೆ. ಅಲ್ಲಿ ತನಕ ಮ್ಯಾಟ್ಗಳು ತೆಗೆದೇ ಅದು ಹೆಂಗಿರೋದಕ್ಕಾಗುತ್ತೆ, ಎಲ್ಲ ಗಲೀಜಾಗ್ತಾನೇ ಇದೆ ತ್ಯಾವಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಟ್ಗಳೆಲ್ಲ ತೆಗೆದುಬಿಟ್ಟು ಬೇರೆ ಮ್ಯಾಟ್ನ ಹಾಕ್ತೆ. ಮ್ಯಾಟ್ಗಳೆಲ್ಲ ಒಗೆಯೋಣ ಆಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಅಂತ ಹೇಳ್ಬಿಟ್ಟು. ಮ್ಯಾಟ್ ಮಾತ್ರ ನಾನು ಯಾವತ್ತೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ನನಗೆ ಇಷ್ಟವೂ ಆಗಲ್ಲ ಆ ಥರ ಹಾಕೋದಕ್ಕೆ. ಕೈಯಲ್ಲೇ ವಾಶ್ ಮಾಡೋದು. ಮಕ್ಳದ್ದು ಯೂನಿಫಾರ್ಮು ಮತ್ತು ಶೂಸು, ಸಾಕ್ಸು, ಮತ್ತು ನಮ್ಮ ಮನೆಯವ್ರದ್ದು ಯಾರ್ದಾರು ನನ್ನ ಇದೊಂದು ವೈಟ್ ಶರ್ಟ್ ಏನಾದರೂ ಇದ್ದರೆ ವೈಟ್ ಶರ್ಟ್ಗಳು ಮತ್ತು ಮ್ಯಾಟ್ಗಳು, ಇಷ್ಟು ಮಾತ್ರ ನಾನು ಯಾವಾಗಲೂ ಕೈಯಲ್ಲೇ ವಾಶ್ ಮಾಡೋದು. ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಮಿಷಿನ್ಗೆ ಹೋಗುತ್ತೆ. ಏನಾದರೂ ನನ್ನ ಮಗಳದ್ದು ದೊಡ್ಡದು ಚಿನಾರಿ ಮಿನಾರಿ ಫ್ರಾಕ್ಗಳೇನಾದರೂ ಇದ್ದರೆ ಅದು ಕೈಯಲ್ಲೇ ವಾಶ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಎತ್ಬಿಟ್ಟು ಬೇರೆ ಮ್ಯಾಟ್ಗಳೆಲ್ಲ ಹಾಕಿ ಬೆಳಗ್ಗೆನೇ ಪ್ಯಾಸೇಜ್ ಎಲ್ಲ ತೊಳೆದಿದ್ದೆ ಅಲ್ವಾ, ಸರಿ ಹೊಸ್ಲಿಗೆಲ್ಲ ಅಲಂಕಾರ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡೆ. ಆಮೇಲೆ ಮಾಮೂಲಿ ಗೊತ್ತಲ್ಲ, ಚಿಕ್ಕದು ಅದು ಬಂದು ದೊಡ್ಡದು ಹಾಕೋದಕ್ಕಾಗಲ್ಲ. ಕೆಳಗಡೆ ಅಂದರೆ ದೊಡ್ಡದು ಹಾಕ್ಬೋದು, ಬಟ್ ಇನ್ನೊಂದು ಏನಂದರೆ ನನಗೆ ದೊಡ್ಡದು ಬರೋದೇ ಇಲ್ಲ. ಹೇಗೋ ಸಣ್ಣ ಪುಟ್ಟದ ರಂಗೋಲಿಗಳನ್ನ ಹಾಕ್ಕೊತೀನಿ, ದೊಡ್ಡದು ನಿಜವಾಗ್ಲೂ ನನಗೆ ಬರೋಲ್ಲ. ಆಮೇಲೆ ಹೆಂಗೋ ಬಿಡು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಇನ್ನೊಂದು ಏನಂದರೆ ನಮ್ಮ ಮನೇಲಿ ರಂಗೋಲಿ ಹಾಕೋದಕ್ಕೆ ಒಂದು ಬೇಜಾರು. ಮಕ್ಕಳು ಇರೋ ಮನೇಲಿ ನಿಜವಾಗ್ಲೂ ಹಾಕೋದಕ್ಕಾಗಲ್ಲ. ಮನೆಯೆಲ್ಲ ಈಗ ಹಬ್ಬ ಹುಣ್ಣಿಮೆ ವಾರ ಒಪ್ಪತ್ತು ಅಂತ ಅಂದರೆ ಎಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿರ್ತೀವಿ. ಇವಾಗ ಹಬ್ಬ ಹುಣ್ಣಿಮೆ ಅಂತ ಅಂದರೆ ಆಲ್ಮೋಸ್ಟು ಮಕ್ಕಳು ಮನೇಲೇ ಇರ್ತಾರೆ ರಜೆ ಇರೋದ್ರಿಂದ. ಒಳಗಡೆ ಆಚೆ ಕಡೆ ಒಳಗಡೆ ಓಡಾಡ್ತಾನೆ ಇರ್ತಾರೆ. ಇವತ್ತು ಭೀಮ್ನ ರಜೆ ಕೊಡಲ್ಲ ಸ್ಕೂಲು, ಮಾಮೂಲಿ ಹೋಗ್ತಾರೆ, ನೀಟಾಗಿರುತ್ತೆ. ಸ್ವಲ್ಪ ಬೇರೆ ಟೈಮಲ್ಲಿ ನಿಜವಾಗ್ಲೂ ಮಕ್ಕಳೇನಾದರೂ ಮನೇಲಿ ಇದ್ದುಬಿಟ್ರೆ ಒಳಗಡೆ ಆಚೆ ಓಡಾಡ್ಕೊಂಡು ರಂಗೋಲೆ ಪಾದನೇ ಇಟ್ಟಿರ್ತಾರೆ. ಮನೆ ತುಂಬ ಬರೀ ರಂಗೋಲಿನೇ ಇರುತ್ತೆ. ಸೊ ಅದರಿಂದ ನಾನು ಆಲ್ಮೋಸ್ಟ್ ಹಾಕೋದಕ್ಕೆ ಹೋಗಲ್ಲ, ನನಗೆ ಬೇಜಾರಾಗುತ್ತೆ. ನನಗೇನು ಗೊತ್ತಾ, ನೀಟಾಗಿರ್ಬೇಕು ನನಗೆ. ಸೊ ಅದರಿಂದ ಏನೂ ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಇರಲ್ವಲ್ಲ, ಹೋಗ್ಬಿಡ್ತಾರಲ್ಲ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅದೆಷ್ಟು ಗಲೀಜು ಮಾಡಿಬಿಡ್ತಿದ್ರು. ಅದಕ್ಕೆ ಅವ್ರು ಹೋಗೋ ತನಕ ನಾನು ಹಾಕಲೇ ಇಲ್ಲ ರಂಗೋಲಿನ. ಆಮೇಲೆ ಅವ್ರು ಹೋದ್ಮೇಲೆ ನಾನು ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಂಗೋಲಿ ಹಾಕ್ತೆ. ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಬಂದೆ. ದೇವ್ರದ್ದೆಲ್ಲ ತೆಗಿತಿದ್ದೆ, ಹೂವುಗಳನ್ನೆಲ್ಲ ತೆಗಿತಿದ್ದೆ. ಆವಾಗ ನಮ್ಮ ಮನೆಯವ್ರು ಪಾಪ ಬಿಟ್ಟು ಬಂದರು ಮಕ್ಕಳನ್ನ. ಅಷ್ಟೊತ್ತಿಗೆ ನಾನು ದೇವ್ರ ಮನೆಯೆಲ್ಲ ಒಂದು ಹಾಕಬೇಕಿತ್ತು. ನಾನು ಯಾವಾಗಲೂ ಅಷ್ಟೇ, ಫಸ್ಟು ಮೇಲ್ಗಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಇಳಿತೀನಿ. ದೀಪ ಹಚ್ಬೇಕಾದ್ರೆ ಮೇಲೆ ಕೆಳಗಡೆ ಮಾಡೋಕ್ಕಾಗಲ್ಲ ಅಲ್ವಾ, ಚೇರ್ ಹಾಕ್ಕೋಬೇಕು, ಮೇಲೆ ಹತ್ತಬೇಕು. ಅದರಿಂದ ಫಸ್ಟು ಮೇಲ್ಗಡೆ ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಕೆಳಗಡೆ ಇಳಿದ್ಬಿಡ್ತೀನಿ. ಕೆಳಗಡೆನೇ ನಿಂತ್ಕೊಂಡು ಮೇಲ್ಗಡೆನೂ ಪೂಜೆ ಮಾಡ್ತೀನಿ, ಕೆಳಗಡೆನೂ ಪೂಜೆ ಮಾಡ್ತೀನಿ. ಆ ಥರ ಮಾಡ್ತೀನಿ. ಏನಕ್ಕಂದರೆ ಸಿಕ್ಕಾಪಟ್ಟೆ ಮೇಲ್ಗಡೆ ಕೆಳಗಡೆ ಹತ್ತು ಇಳಿದು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದು ತುಳಸಿ ಮಾತ್ರ ನಿಜವಾಗ್ಲೂ ದೇವ್ರದ್ದು ಮುಖನೇ ಮುಚ್ಕೊಂಡ್ಬಿಟ್ಟಿತ್ತು. ಆಮೇಲೆ ಒಂದು 4 ಎಲೆ ಎಲ್ಲ ಕಿತ್ತು ಆಮೇಲೆ ಪೂಜೆ ಮಾಡಿದೆ. ನಾನು ಏನು ಬೇಜಾರು ಅಂದರೆ, ನಮಗೆ ದೇವ್ರ ಮನೆ ಇಲ್ಲದೇ ಇರೋದ್ರಿಂದ ಪುಟಾಣಿ ಅಲ್ಲಿರೋ ದೇವ್ರ ಸಾಮಾನುಗಳೇ ಅಷ್ಟೇ, ಪೂಜೆ ಸಾಮಾನುಗಳೇ ಇರುತ್ತೆ. ಈ ಕಾಯಿ, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇದೆಲ್ಲ ಇಟ್ಟು ಪೂಜೆನೇ, ಹಣ್ಣುಗಳೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಆಗಲ್ಲ. ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗಳಲ್ಲೂ ಹಿಂಗೆ ಆಗುತ್ತೆ. ನಾನು ಅಮ್ಮನ ಮನೇಲೆಲ್ಲ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದು ಪೂಜೆ ಹೋಗ್ತೀನಿ. ಬಟ್ ಹಣ್ಣುಗಳೆಲ್ಲ ಇಡಬೇಕು ಅಂತ ತಟ್ಟೆಯಲ್ಲಿ ಅಂದ್ಕೊತೀನಿ. ಬಟ್ ದೇವ್ರ ಮನೇಲಿ ಜಾಗ ಇಲ್ಲದೇ ಇರೋದ್ರಿಂದ ಬೇಜಾರಾಗ್ತಿತ್ತು. ಈಗ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಗೆ ಬಂದಿರೋದ್ರಿಂದ, ಆ ಟೇಬಲ್ ಇಟ್ಟಿರೋದ್ರಿಂದ ಇವತ್ತೇ ಫಸ್ಟು ನಾನು ಕಾಯಿ ಒಡೆದು ಪೂಜೆ ಮಾಡಿರೋದು. ಅಂದರೆ ನಮ್ಮ ಮನೇಲಿ ನಾನು ಯಾವತ್ತೂ ಕಾಯಿ ಒಡೆದು ಪೂಜೆ ಮಾಡ್ತಾನೇ ಇರಲಿಲ್ಲ, ಇವಾಗಲೇ ಮಾಡಿರೋದು. ಈ ಮನೆಗೆ ಹಾಲುಗ್ಸೋಕೆ ಬಂದಾಗ ಅನಿಸುತ್ತೆ ಆಲ್ಮೋಸ್ಟು ನಾನು ಕಾಯಿ ಒಡೆದು ಪೂಜೆ ಮಾಡಿದ್ದು ಅನಿಸುತ್ತೆ. ಯಾವಾಗಲೂ ಕಾಯಿ ಒಡೆದು ಆಲ್ಮೋಸ್ಟ್ ಪೂಜೆ ಮಾಡಿಲ್ಲ ನಾನು. ಆಮೇಲೆ ಇದು ನಾನು ಇವಾಗ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಯಾರೋ ಒಂದು ಟಿಪ್ಸ್ ಹೇಳಿದ್ರು ನನಗೆ. ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಇದು ಮಾಡಿ ದೃಷ್ಟಿ ಈ ಥರ ಏನಾದರೂ ಆದರೆ ಒಳ್ಳೆಯದಾಗುತ್ತೆ, ಅದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ಇವತ್ತು ಹೆಂಗೋ ಅಮಾವಾಸ್ಯೆ ಆಗಿದೆ ಅಲ್ವಾ, ಇವತ್ತು ಮಾಡೋಣ ಅಂತ ಆಗಲೇ ನಾನು ಹೋದ ವಾರ ಪೂಜೆ ಮಾಡಿದಾಗಲೇ ಹೇಳಿದರು. ಯಾರೋ ನಮ್ಮ ಅಮ್ಮಂಗೆ ಹೇಳಿದ್ದು, ನಮ್ಮ ಅಮ್ಮ ಬಂದು ನನ್ನ ಹತ್ರ ಹಂಗಂದ್ರು. ಸರಿ ಆಯಿತು ಮಾಡ್ತೀನಿ ಬಿಡಮ್ಮ ಅಂದೆ. ಮಾಡೋದಕ್ಕೆ ಆಗಲಿಲ್ಲ, ಮರ್ತ್ಕೊಬಿಟ್ಟೆ ನಾನು. ಆಮೇಲೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಈಗ ಸಡನ್ನಾಗಿ ನೆನೆಸ್ಕೊಂಡು ಹೆಂಗೋ ಅಮಾವಾಸ್ಯೆ ಆಗಿದೆ ಅಲ್ವಾ ಬಿಡು ಅಂತ ಹೇಳ್ಬಿಟ್ಟು
ದೇವ್ರ ಹತ್ರ ನೆನೆಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಹಾಕಬೇಕು, ಆಗೋದಕ್ಕಿಂತ ಮುಂಚೆ ಹಾಕಬೇಕಿತ್ತೋ ನನಗೆ ಗೊತ್ತಿರಲಿಲ್ಲ. ಸೊ ಪೂಜೆ ಆದಮೇಲೆ ಒಟ್ನಲ್ಲಿ ನಾನು ಹಾಕಿದ್ದು. ಆಮೇಲೆ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಪೂಜೆನೂ ಮುಗೀತು. ಪಾಪ ಹಂಗೂ ನಮ್ಮ ಯಜಮಾನ್ರಿಗೆ ಸಿಕ್ಕಾಬಟ್ಟೆ ಲೇಟ್ ಆಗ್ತಾನೇ ಇತ್ತು. ಟೈಮ್ ನೋಡ್ತಾನೇ ಇದ್ವಿ. ಟೈಮ್ ನೋಡ್ಕೊಂಡೇ ಪೂಜೆ ಮಾಡಿದ್ದೀನಿ. ಆಮೇಲೆ ಅವ್ರದ್ದು ಪಾದ ಪೂಜೆ ಎಲ್ಲ ಮುಗೀತು. ಇನ್ನೊಂದು ಏನಂದರೆ, ಇದು ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಥರ ಸರ್ಪ್ರೈಸ್ ನಿಜವಾಗ್ಲೂ ನನಗೆ ಕೊಡ್ತಾರೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮದುವೆ ಆಗಿ 10 ವರ್ಷ ಆಯಿತು. ಸರ್ಪ್ರೈಸ್ ಗಿಫ್ಟು ಅಂತ ನನಗೆ ಯಾವತ್ತೂ ಒಂದು ದಿನವೂ ಕೊಟ್ಟಿಲ್ಲ ಅವರು. ಇವತ್ತು ಮಾತ್ರ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಇದು ಬಂದು ಸ್ಯಾರಿ ನಮ್ಮದೇ, ನಮ್ಮ GS ಕಲೆಕ್ಷನ್ಸ್ದೇನೆ ಇದು ಸ್ಯಾರಿ. ನೀವು ಕೇಳ್ಬೋದು ಇದರಲ್ಲೇನು ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅವರು ಯಾವುದಾದ್ರೂ ಒಂದು ಸ್ಯಾರಿ ನಿನ್ಗೆ ಯಾವುದು ಇಷ್ಟ ಆಗುತ್ತೋ ಎತ್ಕೊಳ್ಳಮ್ಮ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ದಕ್ಕೆ ತಗೋ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನನಗಿದು ತುಂಬ ಇಷ್ಟ ಆಯಿತು. ಇದ್ರದ್ದು ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೇ ಚೆನ್ನಾಗಿದೆ ಇದು ಅಂತ ಹೇಳಿದೆ. ಅದನ್ನು ತೊಗೊಂಡ್ರು. ನನಗೆ ಗೊತ್ತಿಲ್ಲದಂಗೆ ಬಳೆ ತೊಗೊಂಬಂದವ್ರೆ. ಅದೂ ನನಗೆ ಗೊತ್ತಿಲ್ಲ. ಮಕ್ಕಳು ಬಿಡೋಕ್ಕೆ ಹೋದಾಗ ತೊಗೊಂಬಂದಿದ್ರು. ಅದು ಸ್ವಲ್ಪ ಮಾತ್ರ ಲೂಸ್ ಇತ್ತು. ಒಂದು ಸ್ವಲ್ಪ ಒಂದು ರೌಂಡು ದೊಡ್ಡದು ತಂದುಬಿಟ್ಟಿದ್ದಾರೆ. ಆಮೇಲೆ ಆ ಬಳೆ ಇಟ್ಟು 500 ರೂಪಾಯಿ ದುಡ್ಡಿಟ್ಟು ಸ್ಯಾರಿ ಇಸ್ಕೊಂಡು, ಸ್ಯಾರಿ ಎಷ್ಟು ಅಂತ ಹೇಳಿದ್ರು. ನಾನು ಮಾಮೂಲಿ 1550 ರೂಪಾಯಿ ಹಾಕಿದ್ದೆ. ರೇಗಿಸ್ತಿದ್ರು. ಕಸ್ಟಮರ್ಗೆ ಹೇಳಿದ ರೈಟ್ ಹೇಳ್ತಾ ಇದೆಯಾ ನನಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೇಗಿಸ್ತಿದ್ರು. ನಾನು ಮತ್ತು ನೀವು ಕಸ್ಟಮರೇ ತಾನೇ, ನನ್ನ ಹತ್ರ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನೀವು ಕಸ್ಟಮರೇನೆ ಅಂತ ನಾನು ಹಂಗೂ ರೇಗಿಸ್ತಿದ್ದೆ ಅವ್ರಿಗೆ. ಎಷ್ಟಾಗುತ್ತೆ ಹೇಳು, ಆ ಸ್ಯಾರಿ ದುಡ್ಡು ನಾನು ಕೊಡ್ತೀನಿ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಎತ್ಕೋ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ಯಾರಿ ಕೊಟ್ಟು, ಸರಿ ಆಯಿತು ತಗೊಳ್ಳಿ, ಏನೋ ಈ ಸಲ ಏನೋ ಗೊತ್ತಿಲ್ಲ, ದೇವರು ಜ್ಞಾನ ಕೊಟ್ಬಿಟ್ಟೈತೆ ನಿಮಗೆ ಅಂತ ಹೇಳ್ಬಿಟ್ಟು ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಸರಿ ಅಂದ್ಬಿಟ್ಟು ಒಂದು ಸ್ಯಾರಿ ನಂಗೆ ಇದು ಇಷ್ಟ ಇತ್ತು. ಈ ಕಲರ್ದು ಕೂಡ ನನ್ನ ಹತ್ರ ಇರಲಿಲ್ಲ, ತೆಗೆದು ಕೊಟ್ಟೆ. ಇದನ್ನು ಒಂದು ತಟ್ಟೆ ಕೊಡು ಅಂದರು, ಕೊಟ್ಟೆ. ಅದಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಒಂದು ಮಲ್ಲಿಗೆ ಹೂವು ತೊಗೊಂಬಂದಿದ್ರು, ಅದನ್ನು ಇಟ್ಟರು. ಆಮೇಲೆ ನನಗೆ ಏನೋ ಮಿಸ್ ಹೊಡಿತೈತಲ್ಲ ಅಂತ ಅನ್ನಿಸ್ತು. ಆಮೇಲೆ ಅರಿಶಿನ ಕುಂಕುಮ ಒಂದು ನೆನಪಾಯಿತು. ಅರಿಶಿನ ಕುಂಕುಮ ನಾನು ಇಟ್ಟೆ ಅದ್ರ ಜೊತೆಗೆ. ಇಟ್ಬಿಟ್ಟು ಆಮೇಲೆ ಅವರು ಅದನ್ನು ನನಗೆ ಕೊಟ್ಟರು. ನಮಸ್ಕಾರ ಮಾಡ್ಕೊಂಡು ತೊಗೊಂಡೆ. ಇಷ್ಟು ವರ್ಷಗಳಿಂದ ಇದ್ದೇ ಫಸ್ಟು ನನಗೆ ಅವ್ರು ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ. ಎಷ್ಟು ಅಂತ ಹೇಳೋದಕ್ಕೆ ಆಗಲ್ಲ, ಅದ್ರ ಅನುಭವ ಆದವ್ರಿಗೆ ಮಾತ್ರ ಗೊತ್ತು. ಆಮೇಲೆ ಸರಿ ಅವರು ಟೈಮು ಅಂದ್ಕೊಂಡು ಒಂದು ಫೋಟೋ ಕೂಡ ಹೊಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ಸೆಲ್ಫಿ ಹೊಡ್ಕೋಬೇಕಿತ್ತು, ಫೋಟೋ ಕೂಡ ಹೊಡ್ಕೊಳ್ಳೋದಕ್ಕಾಗಲಿಲ್ಲ. ಓಡ್ಬಿಟ್ರು ಒಂದೇ ಸಮ ಅವರು ಪೂಜೆ ಮಾಡ್ಕೊಂಡಿದ್ದ ತಕ್ಷಣವೇ. ಆಮೇಲೆ ನಾನು ಮಾಮೂಲಿ ರೆಗ್ಯುಲರಾಗಿ ಇದ್ದೇ ಇರುತ್ತಲ್ವ ಕ್ಲೀನಿಂಗ್ ಕೆಲಸಗಳು, ಬಟ್ಟೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಬಟ್ಟೆ ಒಂದು ಸ್ವಲ್ಪ ಬ್ರೆಶೀಟು ಮಾಮೂಲಿ ಗೊತ್ತಲ್ಲ, ನಾವು ಮಂತ್ಲಿ ಪೀರಿಯಡ್ಸ್ ಆದಾಗ ನಮ್ಮದು ಬ್ರೆಶೀಟ್ಗಳೆಲ್ಲ ತೆಗ್ದಿಲ್ಲ ಅಂದರೆ ನಮಗೆ ಮನಸ್ಸು ಸಮಾಧಾನನೇ ಆಗಲ್ಲ. ಇನ್ನೂ 10 ಡೇಸ್ ಮೇಲಿದೆ ವರಮಹಾಲಕ್ಷ್ಮಿ ಹಬ್ಬ, ಅಲ್ಲಿ ತನಕ ಇನ್ನೇನು ನೆಕ್ಸ್ಟ್ ವೀಕು ಅಂತಿದ್ರೆ ಬಿಡು, ಒಂದೇ ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬೋದಿತ್ತು. ಅಯ್ಯೋ ಇನ್ನೂ 10 ಡೇಸ್ ಮೇಲೆ ಇದೆ, ಅದು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬ್ರೆಶೀಟ್ ಎಲ್ಲ ತೆಗೆದು ಅದೇ ಎಲ್ಲ 2 ಟ್ರಿಪ್ 3 ಟ್ರಿಪ್ ತನಕ ಮಿಷಿನಿಗೆ ಬಟ್ಟೆ ಆಯಿತು. ಆಮೇಲೆ ತೊಗೊಂಡೋಗಿ ಎಲ್ಲ ಮೇಲ್ಗಡೆ ಹಾಕಿ ನಮ್ಮ ಯಜಮಾನ್ರು ಹೋಗಿದ ತಕ್ಷಣವೇ ಫಸ್ಟು ನಾನು ತಿಂಡಿ ತಿಂದ್ಬಿಟ್ಟು ಆಮೇಲೆ ನಾನು ಕೆಲಸಗಳು ಶುರು ಮಾಡಿದೆ. ತಿಂದೆ ಏನೂ ಮಾಡೋಕ್ಕಾಗಲ್ಲ ಇವಾಗ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದೆ. ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ನಂದು ಕೆಲಸ ಇತ್ತಲ್ಲ, ಮಾಮೂಲಿ ಎಡಿಟಿಂಗ್ ಕೆಲಸ ಮಾಡ್ಕೊಂಡು ಕೂತಿದ್ದೆ. ಅದೆಲ್ಲ ಅದೆಲ್ಲ ಮುಗಿದ ತಕ್ಷಣವೇ ಆಮೇಲೆ ತೊಗೊಂಡು ಹೋಗಿ ಮೇಲೆ ಎಲ್ಲ ಒಣಗಾಕ್ಬಿಟ್ಟು ಬಟ್ಟೆಗಳನ್ನ ಬಂದೆ. ನಾವು ನೈಟು ಸ್ವಲ್ಪ ಏನೋ ಪರ್ಸ್ನಲ್ ಇದ್ದೇ ಇರುತ್ತಲ್ವ, ಸುಮಾರು ಹೊತ್ತು ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು. ಅದ್ರದ್ದೇನೋ ಡಿಸ್ಕಷನ್ ನಡೀತಿತ್ತು. ಸ್ವಲ್ಪ ಲೇಟಾಗೋಯಿತು ನೈಟು ಮಲ್ಕೊಳ್ಳೋದು. ಬೆಳಿಗ್ಗೆ ಬೇರೆ ಬೇಗ ಎದ್ದೆ, ಆಗ್ತಾನೇ ಇರಲಿಲ್ಲ ನನ್ನ ಕೈಲಿ. ಕಣ್ಣು ಸಿಕ್ಕಾಪಟ್ಟೆ ಉರಿತಾ ಇತ್ತು. ಹಿಂಗೆ ಪೂಜೆ ಮಾಡಿಬಿಟ್ಟು ಅಮಾವಾಸ್ಯೆ ದಿನ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆದರೂ ಆಗಲೇ ಇಲ್ಲ ನನ್ನ ಕೈಯಲ್ಲಿ. 12 ಗಂಟೆ ತನಕ ಕೆಲಸಗಳೇ ನನಗಾಯಿತು. 12 ಗಂಟೆ ಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಡೋಣ, ಮಕ್ಕಳು ಬಿಡೋದು 3 ಗಂಟೆ ತನಕ ಮಲಗಿಬಿಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟೆ. ಆಗಲೇ ಇಲ್ಲ ನನ್ನ ಕೈಲಿ.
ಆಮೇಲೆ 3 ಗಂಟೆಗೆ ಎದ್ದಿದ ತಕ್ಷಣ ನನ್ನ ಮೈದನು ಹೆಂಗೋ ಬಂದ್ಬಿಟ್ಟಿದ್ರು, ಅವರು ಮನೇಲೇ ಇದ್ದರು. ಅವರು 1 ಗಂಟೆಲೇನೋ ಬಂದರು, ಅವರು ಮನೇಲೇ ಇದ್ದರು. ಸೊ ಅವರೇ ಹೋಗಿ ಕರ್ಕೊಂಬಂದರು ಮಕ್ಳನ್ನಿಬ್ರನ್ನೂ ಕರ್ಕೊಂಬಂದರು. ನಾನು ಆಮೇಲೆ ಬಟ್ಟೆ ಎಳ್ಕೊಂಬರೋಣ ಅಂತ ನೋಡ್ತೀನಿ, ಬಂತು ಮಳೆ ಚೆನ್ನಾಗಿ ಬಂತು. ಬಟ್ಟೆ ಒಣಗಾಕಿರೋ ಬಟ್ಟೆ ಎಲ್ಲ ನೆಂದೋಯ್ತು. ಮತ್ತೆ ಸರಿ ಬಿಡು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ನಾನು ಮಧ್ಯಾಹ್ನನೇ ಮಾಡಿಬಿಡ್ಬೇಕಿತ್ತು ಅಡುಗೆನ. ನಾನು ಮಲ್ಕೊಂಬಿಟ್ಟಿದ್ನಲ್ಲ, ಸೊ ಅದರಿಂದ ಏನು ಬಿಡು ನಿಧಾನಕ್ಕೆ ಮಾಡ್ಕೊಳ್ಳೋಣ, ಸಂಜೆಗೆ ಮಾಡಿಕೊಂಡ್ರೆ ಆಗುತ್ತೆ, ಬಿಸಿ ಬಿಸಿ ಇವಾಗೆಲ್ಲ ಆರೋಗ್ಬಿಡುತ್ತೆ ಸಂಜೆ ತನಕ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟೆ, ಮಲ್ಕೊಬಿಟ್ಟೆ. ಆಮೇಲೆ ಎದ್ದು ಮಕ್ಕಳು ಬಂದರು. ಅಷ್ಟೊತ್ತಿಗೆ ನಾನೆಲ್ಲ ಮೊಳಕೆ ಕಾಳು ಕಟ್ಟಿಟ್ಟಿದ್ದೆ ನಾನು. ಅದರದ್ದು ಸಾಂಬಾರು ಮಾಡಿ, ಏನು ಯಾವಾಗಲೂ ಹಬ್ಬ ಅಂದರೆ ಬೇಳೆ ಸಾರು, ನುಗ್ಗೆಕಾಯಿ ಬೇಳೆ ಸಾರು, ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಬೇಳೆ ಸಾರು, ಯಾವಾಗಲೂ ಬರೀ ಬೇಳೆ ಐಟಮಲ್ಲೇ ಮಾಡ್ತೀವಿ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನನಗೇನೋ ಒಂದು ಸ್ವಲ್ಪ, ಇದೇನೋ ಹಬ್ಬ ಅಲ್ಲದೇ ಇದ್ರೂ ಏನೋ ಸ್ವಲ್ಪ ವೆರೈಟಿ ಮಾಡೋಣ ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ಸಾಂಬಾರು, ಮೊಳಕೆ ಕಟ್ಟಿದ ಸಾಂಬಾರು ಮತ್ತು ಹಲಸಿನಹಣ್ಣು ತಿಂದಿದ್ವಲ್ಲ ಅವತ್ತು, ಅದ್ರದ್ದು ಬೀಜ ಎಲ್ಲ ಇತ್ತು, ಒಣಗಿಸಿಟ್ಟಿದ್ದೆ ಸಾಂಬಾರ್ಗೆ ಹಾಕಬೇಕು ಅಂತ. ಇದಕ್ಕೆ ಹಾಕ್ಬಿಡೋಣ ಅಂತೇಳಿ ಇದಕ್ಕೆ ಹಾಕಿ ಸಾಂಬಾರು ಮಾಡಿಕೊಂಡೆ, ಅನ್ನಕ್ಕೂ ಇಟ್ಕೊಬಿಟ್ಟೆ. ಜೊತೆಗೆ ಪಾಯಸ ಮಾಡೋಣ, ಹೆಸರುಬೇಳೆ ಪಾಯಸನ ಅಂದ್ಬಿಟ್ಟು ಅಕ್ಕಿ ಮತ್ತು ಕಾಯೆಲ್ಲ ತುರಿದಿಟ್ಕೊಂಡಿದ್ದೆ. ಅಕ್ಕಿನೂ ಕಾಯಿನೂ ಆ ಅನ್ನ ರೈಸ್ನೂ ಅಷ್ಟೇ ಒಂದೇ ಸಲ ಮಾಡ್ಕೊಬಿಟ್ಟೆ. ಆಮೇಲೆ ನಿಧಾನಕ್ಕೆ ಬೇಕಾದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ಗೂ ಇಟ್ಕೊಬಿಟ್ಟೆ. ಅಷ್ಟೊತ್ತಿಗೆ ಆಗ್ಲೇ ನನ್ನ ಮೈದೆ ಬೇರೆ ಹೊರಟ್ಬಿಟ್ರು, ಅವರೆಲ್ಲ ಡ್ಯೂಟಿಗೆ ಹೊರಟ್ಬಿಟ್ರು. ಇನ್ನೇನು ಅವರು ಇಲ್ಲ, ನೈಟು ಎಲ್ರಿಗೂ ಬೇಕಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಸ್ವಲ್ಪ ಜಾಸ್ತಿನೇ. ಅಮ್ಮನ್ನು ಇಲ್ಲಿಗೆ ಕರೆದುಬಿಟ್ಟಿದ್ದೆ, ಹಿಂದಿನ ದಿನ ನಾನು ಹೇಳ್ಬಿಟ್ಟಿದ್ದೆ, ನಾಳೆ ಇಲ್ಲೇ ಬಂದುಬಿಡು ಅಡುಗೆ ಮಾಡ್ತೀನಿ ಅಮ್ಮ, ಅಲ್ಲೇನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ಹೇಳಿದರು. ಅದಕ್ಕೆ ಎಲ್ಲರಿಗೂ ಸೇರಿಸಿ ಇಲ್ಲೇ ಅಡುಗೆ ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟು ಹೆಸರುಬೇಳೆ ಪಾಯಸ ಮಾಡಿಕೊಂಡೆ, ಅನ್ನ ಸಾಂಬಾರು ಎರಡೂ ಆಯಿತು. ಆಮೇಲೆ ಪಾಯಸಕ್ಕೆಲ್ಲ ರೆಡಿ ಮಾಡಿಕೊಂಡು ಪಾಯಸನೂ ಮಾಡ್ಕೊಂಬಿಟ್ಟೆ. ಹೆಸರುಬೇಳೆ ಸ್ವಲ್ಪ ತುಪ್ಪ ಹಾಕಿ ಹೆಸರುಬೇಳೆ ಹುರ್ಕೊಂಡು, ಆಮೇಲೆ ಸ್ವಲ್ಪ ನೀರು ಹಾಕಿ ಹೆಸರುಬೇಳೆ ಅದು ಬೇಯಬೇಕು ಚೆನ್ನಾಗಿ. ಅದು ಬೆಂದ ಮೇಲೆ ನಾವು ಕಾಯಿ ಮತ್ತು ಇನ್ನೊಂದು ಏಲಕ್ಕಿ ಆಮೇಲೆ ಅಕ್ಕಿ ಮೂರನ್ನೂ ರುಬ್ಕೊಂಡಿರ್ತೀವಲ್ವ, ಅದನ್ನು ಡೈರೆಕ್ಟಾಗಿ ಹಾಕಕ್ಕೆ ಹೋದರೆ ಫುಲ್ಲು ಗಂಟು ಆಗಿಬಿಡುತ್ತೆ. ಡೈರೆಕ್ಟಾಗಿ ಹಾಕಕ್ಕೆ ಹೋಗಬಾರ್ದು, ನೀಟಾಗಿ ಅದನ್ನು ನೀರೆಲ್ಲ ಹಾಕಿ ಕಲಸಿ ಇಟ್ಕೋಬೇಕು. ಆಮೇಲೆ ಅದು ಹೆಸರುಬೇಳೆ ಒಡೆದಿರುತ್ತಲ್ವ, ಆ ಟೈಮಲ್ಲಿ ಕಾಯಿ ಮತ್ತು ಅಕ್ಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನಮಗೆಷ್ಟು ತೆಳು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಂಡು, ಆಮೇಲೆ ಅದು ಫುಲ್ಲು ಬೇಳೆ ಎಲ್ಲ ಬೆಂದು ಚೆನ್ನಾಗಿ ಬೇಯಬೇಕು. ಅದು ನೀಟಾಗಿ ಚೆನ್ನಾಗಿ ಬೆಂದ ಮೇಲೆ ಬೆಲ್ಲ ಹಾಕ್ಕೊಂಡ್ರೆ, ಇದು ವೈಟ್ ಕಲರ್ ಇದೆ, ಬೆಲ್ಲ ಹಾಕಿದ್ಮೇಲೆ ಕಲರು ಚೇಂಜ್ ಆಗುತ್ತೆ. ಪಾಯಸನೂ ಟೇಸ್ಟಾಗಿ ಚೆನ್ನಾಗಿತ್ತು. ಪಾಯಸ ಮಾಡಿದ ತಕ್ಷಣವೇ ನಾನು ದೇವ್ರ ಹತ್ರ ಒಂದು ಗ್ಲಾಸು ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿದೆ, ಸಂಜೆ ಪೂಜೆ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಇನ್ನು ಗೊತ್ತಲ್ಲ ಅಡುಗೆಗಳು ಅದು ಇದು ಮಾಡಿಬಿಟ್ರೆ ಪಾತ್ರೆಗಳೆಲ್ಲ ಎಷ್ಟು ಬೀಳುತ್ತೆ ಅಂತ. ಮಕ್ಳದು ಲಂಚ್ ಬಾಕ್ಸ್ಗಳು, ವಾಟ್ರ್ ಬಾಟ್ಲುಗಳು, ಇನ್ನು ಅದು ಇದು ಅಂತ ಬೆಳಗ್ಗೆ ತಿಂಡಿ ತಿಂದಿದ್ದು ನಾನು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಬಿಟ್ಟೆ ಪಾತ್ರೆಗಳನ್ನೆಲ್ಲ. ಇನ್ನು ನಾನು ಯಾವಾಗಲೂ ಹೇಳ್ತೀನಲ್ಲ, ನನಗೆ ಡೈಲಿ ಪ್ರತಿದಿನ ನಂದು ಇದೇ ಥರನೇ ಇರುತ್ತೆ. ಬೆಳಿಗ್ಗೆ ಒಂದು ಸಲ ಟಿಫನ್ ಎಲ್ಲ ತಿಂದು ಮಾಮೂಲಿ ಟಿಫನು, ಅಡುಗೆ, ನಾಷ್ಟ ಎರಡು ಒಂದೇ ಸಲ ಮಾಡ್ಕೊಬಿಡ್ತೀನಿ ನಾನು. ಅಡುಗೆ ಮಾಡಿದ್ದು, ನಾಷ್ಟ ಮಾಡಿದ್ದು ಮತ್ತು ಟಿಫನ್ ಎಲ್ಲ ತಿಂದಿದ್ದು ಪ್ಲೇಟ್ಗಳು ಇದೆಲ್ಲ ಇರುತ್ತೆ. ನಾನು ಬೆಳಿಗ್ಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಮಕ್ಳನ್ನ ಕಳಿಸಿ ಆಮೇಲೆ ನಾನು ಟಿಫನ್ ತಿಂದಾದಮೇಲೆ ನನ್ನ ಮೈದಾ ತಿಂದು ಅವರು ಹೋಗ್ತಾರೆ. ಇಷ್ಟೆಲ್ಲ ಮುಗಿದ ಮೇಲೆ ಆಮೇಲೆ ನಾನು ಸಿಂಕ್ ತುಂಬ ಪಾತ್ರೆ ಬೀಳುತ್ತೆ. ಆವಾಗ ನಾನು ತಿಂಡಿ ತಿಂದಾದ್ಮೇಲೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಾಮೂಲಿ ನನ್ನ ಕೆಲಸಗಳು ಮಾಡ್ಕೋತಿರ್ತೀನಿ. ಮತ್ತು ತಿರ್ಗಾ ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಕ್ಳದ್ದು ಲಂಚ್ ಬಾಕ್ಸ್ಗಳು, ವಾಟ್ರ್ ಬಾಟ್ಲುಗಳು, ಇನ್ನು ಸ್ನ್ಯಾಕ್ಸು ಅದು ಇದು ಏನಾರು ತಿಂತಾರೆ ಬಂದು. ಸ್ವಲ್ಪ ಏನು ಹಣ್ಣು ಸ್ನ್ಯಾಕ್ಸ್ ಏನು ಮನೇಲಿಲ್ಲ, ಎಲ್ಲ ಖಾಲಿ ಹೋಗಿತ್ತು ಅಂತೇಳಿದ್ರೆ ಊಟನೇ ಮಾಡ್ತಾರೆ ಬಂದು. ಅದು ಮಾಡಿದ್ದು ತಿಂದಿದ್ದು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಒಂದು ಸಲ ತೊಳ್ಕೊತೀನಿ ಪಾತ್ರೆನ. ತಿರ್ಗಾ ಲಾಸ್ಟ್ ನೈಟು ಊಟ ಎಲ್ಲ ಮಾಡಿ ನಾವು ಮಲಗಬೇಕಿದ್ರೆ ಒಂದು ಟ್ರಿಪ್ ಪಾತ್ರೆ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಮಲ್ಕೋತೀನಿ. ನಂದು ಪಾತ್ರೆ ತೊಳೆಯೋದು ಡೈಲಿ ಇದೇ ಥರನೇ ಇರುತ್ತೆ, ಯಾವತ್ತೂ ಚೇಂಜ್ ಆಗೋಲ್ಲ. ದಿನಕ್ಕೆ 3 ಸಲ ಫಿಕ್ಸು ತೊಳೆದು ಬಿಡ್ತೀನಿ. ಇವತ್ತು ಮಾತ್ರ 4 ಸಲ ತೊಳೆದಿದ್ದಾಯಿತು ಪಾತ್ರೆನ.
ಪಾತ್ರೆಗಳು ಸಿಕ್ಕಾಬಟ್ಟೆ ಇದ್ದವು. ಆಮೇಲೆ ಅಡುಗೆ ಮಾಡಿಕೊಂಡು ಅಲ್ಲೇ ಪಾತ್ರೆಗಳ್ನು ಎಲ್ಲ ತೊಳ್ಕೊಂಡು ಆಮೇಲೆ ನಾನು ಟ್ಯೂಷನ್ಗೆ ಬಿಡೋದಕ್ಕೆ ನನ್ನ ಮೈದ ಇರಲಿಲ್ಲ, ಹೊರಟ್ಬಿಟ್ಟಿದ್ರು ಅವ್ರು ಕೂಡ, ಅವರು ಇರಲಿಲ್ಲ. ಸರಿ ಇನ್ನೇನು ನಾನೇ ಬೇರೆ ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು ಪಾಯಸನೂ ಆಯಿತು, ಅನ್ನ ಸಾಂಬಾರು ಎಲ್ಲ ಆಗೋಯ್ತು. ಇನ್ನು ಮುದ್ದೆ ಒಂದು ಮಾಡ್ಕೋಬೇಕು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಮುದ್ದೆನ ಅಂತ ಹೇಳ್ಬಿಟ್ಟು ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಫಸ್ಟು ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಕರ್ಕೊಂಡೋಗಿ ಮಕ್ಕಳನ್ನ ಟ್ಯೂಷನ್ನಿಗೆ ಬಿಟ್ಟು ಆಮೇಲೆ ಬಂದು ಇನ್ನು ಬೋಂಡ ಬೇರೆ ನಾನು ವಡೆ ಮಾಡೋಣ ಅಂದ್ಕೊಂಡೆ. ಬಟ್ ವಡೆ ಮಾಡೋಣ ಅಂತ ಹೇಳ್ಬಿಟ್ಟೆ ನೆನ್ನೆ ಸಬ್ಬಕ್ಕಿ ತೊಗೊಂಬಂದಿದ್ದೆ, ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ದೆ. ಬಟ್ ಅದೇನಾಗೋಯಿತು ಅಂದರೆ ನಾನು ಕಡಲೆಬೇಳೆನೇ ನೆನೆ ಹಾಕಲಿಲ್ಲ. ಅಯ್ಯೋ ಇವಾಗ ನೆನೆ ಹಾಕಿ ಅದು ನೆಂದು ಅದನ್ನು ರುಬ್ಬಿ ಯಾರು ಮಾಡ್ತಾರೆ, ಬಿಡು ಬೋಂಡನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಸ್ವಲ್ಪ ವಡೆ ಥರ ಮಾಡಿಕೊಂಡೆ, ಸ್ವಲ್ಪ ಬೋಂಡದ ಥರ ಮಾಡಿಕೊಂಡೆ. ಅದು ಟೇಸ್ಟಿಯಾಗಿ ಅದು ಚೆನ್ನಾಗಿತ್ತು. ನಾನು ಇಲ್ಲಿ ಎಲ್ಲ ಪೂರ್ತಿ ಅಡುಗೆ ಎಲ್ಲ ಮುಗೀತು. ಬೋಂಡ ಒಂದು ಮಾಡ್ಕೋಬೇಕಿತ್ತು. ಮಕ್ಕಳನ್ನ ಬಿಟ್ಟು ಬಂದು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಕ್ಕಳನ್ನ ಟ್ಯೂಷನ್ನಿಗೆ ಕರ್ಕೊಂಡೋಗಿ ಇವಾಗ ನೋಡಿದ್ರೆ 5-5 ನಿಮಿಷಕ್ಕೂ ಮಳೆ ಬರ್ತಾನೆ ಇರುತ್ತೆ. ಅದೇ ಒಂದು ಬೇಜಾರಾಗೋಗೈತೆ. ಬಟ್ಟೆಗಳು ಒಣಗಲ್ಲ, ಆಚೆ ಹೋಗೋಕ್ಕಾಗಲ್ಲ, ಮನೆ ಒಳಗಡೆ ಕೂತಿದ್ರೂ ಚಳಿ, ಕೈಕಾಲು ಬಿಡೋದಕ್ಕಾಗಲ್ಲ. ನಾವು ನೀಟಾಗಿ ಒಂದೇ ಸಮನೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಏನೂ ತೊಂದರೆ ಇರಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲಸಗಳು ಏನೂ ಇಲ್ಲದೆ ಸುಮ್ಮನೆ ಖಾಲಿ ಕೂತಿರ್ತೀವಲ್ಲ ಒಂದೊಂದ್ಸಲಿ, ಆ ಟೈಮಲ್ಲಿ ಮಾತ್ರ ನಿಜವಾಗ್ಲೂ ಕೈಯೂ ಬಿಡೋಕ್ಕಾಗಲ್ಲ, ಕಾಲು ಬಿಡೋಕ್ಕಾಗಲ್ಲ, ಅಷ್ಟು ಚಳಿ ಆಗ್ತಾನೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಆದರೂ ಮಾಡೋ ಕೆಲಸಗಳನ್ನ ಮಾಡಲೇಬೇಕಲ್ವ. ಸೊ ಅದರಿಂದ ನಾನು ಮಾಡಿಕೊಂಡೆ. ಇದು ಒಂಥರ ಹೆಣ್ಮಕ್ಳಿಗೆ ಹಬ್ಬದ ಥರ. ಹಂಗೂ ನಮ್ಮ ಮನೆಯವರು ಪಾತ್ಪೂಜೆ ಮಾಡಬೇಕಿದ್ರೆ ರೇಗಿಸ್ತಿದ್ರು, ಸಿಕ್ಕಾಬಟ್ಟೆ ರೇಗಿಸ್ತಿದ್ರು. ಹೌದು, ಏನಕ್ಕೆ ನೀವು ಪಾತ್ಪೂಜೆ ಮಾಡೋದು ಅಂತ ರೇಗಿಸ್ತಿದ್ರು. ಅದಕ್ಕೆ ನಾನಂದೆ ಅವ್ರಿಗೆ, ಏನಕ್ಕೆ ಮಾಡ್ತಾರೆ, ಸುಮ್ಮನೆ ಮಾಡ್ತಾರೆ ಅಂತ ನಾನು ಸುಮ್ಮನೆ ಹಂಗಂದೆ. ಅದ್ರದ್ದೇನು ತಿಳ್ಕೊಳ್ಳದೆ ಸುಮ್ಮನೆ ಮಾಡೋಕ್ಕಾಗತ್ತಾ? ಅದಕ್ಕೆ ನಾನು ಸುಮ್ಮನೆ ಹಂಗೆ ರೇಗಿಸ್ದೆ. ಅವರು ರೇಗಿಸ್ತಿದ್ರಲ್ಲ, ನಾನು ರೇಗಿಸ್ದೆ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ಇಲ್ಲ ನನಗನ್ಸುತ್ತೆ ನೀವು ಪೂಜೆ ಮಾಡೋದು ಗಂಡನ ಆಯುಸ್ಸು ಜಾಸ್ತಿ ಆಗಲಿ, ನನ್ನ ಗಂಡ ಚೆನ್ನಾಗಿರಲಿ, ನನಗೆ ಮುತ್ತೈದೆ ಸ್ಥಾನ ಸಿಗಲಿ ಅಂತ ಅಲ್ಲ ನೀವು ಪೂಜೆ ಮಾಡೋದು, ದುಡ್ಡು ಸಿಗುತ್ತೆ ಅಂತ ನೀವು ಪೂಜೆ ಮಾಡೋದು ಅಂತ ರೇಗಿಸ್ತಿದ್ರು. ನೋಡಿ ಇಷ್ಟು ವರ್ಷಕ್ಕೆ ಇವತ್ತು ಕರೆಕ್ಟಾಗಿ ಹೇಳಿದ್ದು ನೀವು. ಹೌದು, ದುಡ್ಡು ಸಿಗಲಿ ಅಂತಲೇ ನಾವು ಪೂಜೆ ಮಾಡೋದು ಅಂತ ನಾನು ಸುಮ್ಮನಂಗೆ ರೇಗಿಸ್ತಿದ್ದೆ. ಆಮೇಲೆ ನಗ್ತಾಯಿದ್ರು, ಸಿಕ್ಕಾಪಟ್ಟೆ ನಗ್ತಿದ್ರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಮೆಟ್ರೋದಲ್ಲಿ ಹೋಗೋದಲ್ವ ಅವರು. ನಮ್ಮ ಹತ್ರ ಏನು ವೆಹಿಕಲ್ಗಳು ಯಾವುದು ಇಲ್ಲ, ಗಾಡಿ 2 ವೀಲರು ಕೂಡ ಇಲ್ಲ ನಮ್ಮ ಹತ್ರ. ಮೆಟ್ರೋದಲ್ಲೇ ಅಲ್ವಾ ಡೈಲಿ ಹೋಗೋದು. ಮೆಟ್ರೋದಲ್ಲೆಲ್ಲ ನನ್ನ ಕಾಲನ್ನೇ ನೋಡ್ತಿರ್ತಾರೆ ಕಣಮ್ಮ, ಒಂದು ಚೂರು ಹಾಕೆ ಅಂತ ಹೇಳ್ಬಿಟ್ಟು ಅಂತಲೇ ಇದ್ರು. ಸ್ವಲ್ಪನೇ ಹಾಕ್ತಿರೋದು, ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಹಾಕಿ ಪೂಜೆ ಮಾಡಿದೆ. ಅವ್ರಿಗೆ ಅರಿಶಿನ ಹಚ್ಚೋದು, ಕುಂಕುಮ ಹಚ್ಚೋದು, ಕಾಲ ಮೇಲೆ ಹೂವು ಇಡೋದು ಇವೆಲ್ಲ ಇಷ್ಟನೇ ಆಗಲ್ಲ ಅವ್ರಿಗೆ. ಬಟ್ ಏನೋ ನಾನು ಆವಾಗಿಂದ 10 ವರ್ಷದಿಂದನೂ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದೀನಲ್ವ, ಅದಕ್ಕೆ ನನಗೆ ಬಿಡೋಕ್ಕೆ ಮನಸ್ಸಿಲ್ಲ. ಅದೇನೋ ಅದೊಂದು ನಮ್ಮದು ಪದ್ಧತಿ, ಆವಾಗಿಂದ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ, ಪ್ರತಿಯೊಬ್ಬರು ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಇವಾಗ ಮಧ್ಯದಲ್ಲಿ ಬಿಡು ಅಂದರೆ ಬಿಡಿ, ಯಾರೂ ಬಿಡು ಅಂತ ಹೇಳಿಲ್ಲ, ನಾನು ಹೇಳ್ತಿದ್ದೀನಿ ಅಷ್ಟೇ, ಹೆಂಗೆ ಬಿಡೋದು ಅಲ್ವಾ. ಅದಕ್ಕೆ ನಮ್ಮ ಕೈಲಾಗೋ ತನಕ ಮಾಡ್ಕೊಂಡು ಹೋಗೋದು. ಏನು ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಏನೂ ತೊಂದರೆ ಇಲ್ವಲ್ಲ. ಅದಕ್ಕೆ ಮಾಡ್ಕೊಂಡು ಹೋಗೋದು. ಚೆನ್ನಾಗಿರಲಿ, ಅವ್ರಿಗೆ ಆಯುಷ್ಷು ಆರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ನಾವು ಮಾಡ್ತೀವಿ ಅಷ್ಟೇ. ಅದು ಅವಾಗಿಂದ ಬಂದಿರೋ ಪದ್ಧತಿ ಅಂತ. ಅವ್ರು 500 ಕೊಡಲಿ, 1000 ಕೊಡಲಿ, 10 ಕೊಡಲಿ, 20 ಕೊಡಲಿ, ಬಟ್ ಅವ್ರು ಚೆನ್ನಾಗಿರಲಿ ಅಂತಲೇ ನಾವು ಯಾವಾಗಲೂ ಆಶಿಸೋದು. ಈ ವರ್ಷ ಮಾತ್ರ ನನಗಂತೂ ಎಷ್ಟು ಅಂದರೆ ಸ್ವರ್ಗನೇ ಸಿಕ್ಕಿದಷ್ಟು ಖುಷಿ ಆಯಿತು. ತುಂಬ ಹ್ಯಾಪಿ ಆದೆ ನಾನು ಇವತ್ತು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ನನಗೊಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಸ್ಪೆಷಲ್ಲಾಗಿ ಇವತ್ತು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಡಿಫ್ರೆಂಟು ಅಂತ ಏನಿಲ್ಲ, ಬೇಕಾದಾಗ ಎಷ್ಟೋ ಸಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಇರಲಿ ಹೆಂಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು. ತುಂಬ ಖುಷಿ ಆಯಿತು ನನಗಿವತ್ತಂತೂ ಸಿಕ್ಕಾಬಟ್ಟೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.